ಈ ಪ್ರಜ್ಞೆ ಅನ್ನೋದು ಇದರಿಂದ ಬರಲ್ಲ ಅಂತ ಪ್ರೂವ್ ಮಾಡ್ತಿರೋದಷ್ಟೇ. ಆತ್ಮನಿಂದ ಇನ್ನೂ ಪ್ರೂವ್ ಮಾಡಿಲ್ಲ. ಅದು ನೆಕ್ಸ್ಟ್. ಒಂದು ವಿಜ್ಞಾನದ ಮೂಲಕ, ಒಂದು ಮೆಡಿಕಲ್ ಮೂಲಕ. ಆ ನ್ಯೂರೋ ಸರ್ಜರಿದು ಮೆಡಿಕಲ್ದು, ಆಮೇಲೆ ಇವ್ರದ್ದು ಬೇರೆದೆಲ್ಲ ವಿಜ್ಞಾನ ಮೂಲಕ. ಇಷ್ಟರಿಂದ ಏನು ಕ್ಲಿಯರ್ ಆಯಿತು ಅಂತಂದರೆ, ಒಂದು ಕ್ಲಿಯರ್ ಆಗಿದ್ದು ಮೆಡಿಕಲಿಂದನೂ ಮತ್ತು ವಿಜ್ಞಾನದಿಂದ ಏನು ಪ್ರೂವ್ ಆಗುತ್ತೆ ಅಂದರೆ, ಈ ಒಂದು ಭೌತಿಕ ವಿಷಯ ವಸ್ತುಗಳಿಂದ ಪ್ರಜ್ಞೆ ಅನ್ನೋದು ಬರಲ್ಲ. ಇದು ನಂಬರ್ 1. ಆಮೇಲೆ ಪ್ರಜ್ಞೆಯಿಂದ ಈ ಭೌತಿಕ ವಸ್ತುಗಳು ಪ್ರಭಾವಗೊಳ್ತವೆ, ಅದರ ಬಿಹೇವಿಯರು ಚೇಂಜ್ ಆಗ್ತವೆ. ಇದು ಭಾಳ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ಈಗ ನಮ್ದು ಈಗ ಸಬ್ಜೆಕ್ಟ್ ಫಸ್ಟ್ ಡೇ ನಾವೇನು ಓದಿದ್ವಲ್ಲ, ಅದು ಇನ್ನು ಸ್ಟಾರ್ಟ್ ಮಾಡಿ. ಅದು ಎಲ್ಲರಿಗೂ ಗೊತ್ತಾನೆ, ಮತ್ತೆ ಮಾಡಬೇಕಾದ ಈಗ ಬೇಕಾಗಿಲ್ವಲ್ಲ ಅದು. ಅಲ್ಲ, ಇದು ಏನು ಈಗ ಗೊತ್ತಿರಲಿಲ್ವ ಅದೇ ಹೇಳಿದ್ದು, ಇನ್ನು ಗೊತ್ತಿರೋದೇನು ಹೇಳೋದು. ಸೊ ನಾವ್ಯಾರು? ಆತ್ಮ. ಇಲ್ಲಿ ಒಂದೇ ಒಂದು ಮಾತು, ಇಲ್ಲೊಂದು ಸ್ವಲ್ಪ ಅಣ್ಣ ಒಂದು ನಿಮಿಷ ಬಂದ್ಬಿಟ್ಟು ಆ ಪಾಯಿಂಟ್ ಇದೆ ಅಲ್ಲಿ ತೋರಿಸಿ. ಅಲ್ಲಿ ಹೋಗ್ಬಿಟ್ಟು ಚಿತ್ರದ ಹತ್ರ, ಚಿತ್ರದ ಅಲ್ಲ ಅವ್ರು ಹೋಗ್ಬಿಟ್ಟು ಆ ಚಿತ್ರ ಇದೆಯಲ್ಲ, ಆ ಪಾಯಿಂಟ್ ಹತ್ರ ಒಂದು ಸ್ವಲ್ಪ ತೋರಿಸಿ. ಇದು ಪೆನ್ನಿಂದನೂ ಇದೆ, ಹಿಡಿದು ತೋರಿಸಿ ನೋಡಿ. ಇದರಲ್ಲಿ ಏನು ತೋರಿಸಿದೆ ಅಂತಂದರೆ, ಪಾಯಿಂಟ್ ಕಾಣಿಸುತ್ತಾ? ಅದು ಪಾಯಿಂಟ್ ಕಾಣಿಸುತ್ತಾ? ಹಿಂದಿರೋರಿಗೆಲ್ಲ ಕಾಣಿಸುತ್ತಾ? ಮೇಲಿರೋರಿಗೆಲ್ಲ ಕಾಣಿಸ್ತಾ ಇದೆನಾ? ದೂರ ಇದೆ. ಅದು 3 ನೋಡಿ, 3 ಬುರುಡೆ ಇಷ್ಟವರೆಗೂ ಮಾತ್ರ. ಇನ್ನು ಉಳಿದಿದ್ದ ಟ್ರಾನ್ಸ್ಪರೆಂಟ್ ಆಗಿ ತೋರಿಸಿದೆ. ಅದು ಪಾಯಿಂಟ್ ಹತ್ರ ತೋರಿಸಿ. ಇಲ್ಲೊಂದು ಆ ಮುಖದಲ್ಲೂ, ಆ ಒಂದು ಮುಖದಲ್ಲೂ ಅಲ್ಲೊಂದಿದೆ ಪಾಯಿಂಟು, ಇಲ್ಲೂ ಒಂದಿದೆ. ಅದೇನದು ಅಂತ ಪಾಯಿಂಟ್. ಅವ್ರ ಆತ್ಮ ಅಲ್ಲ, ಪಾಯಿಂಟ್ ಅಂತ ಇದ್ರು. ಎಲ್ಲ ಕರೆಕ್ಟೇ. ಅದು ಅಂತ ಹೇಳಬಾರ್ದು. ಅವನು ಆತ್ಮ. ಅದು ಆತ್ಮ ಅಲ್ಲ. ಅದು ಆತ್ಮ ಅಂದ್ರೆ ತಪ್ಪಾಗಿ ಹೋಗ್ಬಿಡುತ್ತೆ. ಯಾಕೆ? ವಸ್ತು ಆಗೋಗ್ಬಿಡುತ್ತೆ. ಅವನು ಆತ್ಮ. ಜಸ್ಟ್ ಮನಸ್ಸಿನಲ್ಲಿ ಈ ರೀತಿ ಯೋಚನೆ ಮಾಡಿ, ಅವನು ಆತ್ಮ, ನಾನೇ ಆ ಆತ್ಮ, ಅವನೇ ನಾನು, ನಾನೇ ಅವನು, ಈ ರೀತಿ ಅಂದ್ಕೊಂಡೋಗಿ ಸಿಕ್ಕಾಪಟ್ಟೆ ಚೇಂಜ್ ಆಗೋಗ್ಬಿಡುತ್ತೆ ಸ್ಥಿತಿಯಲ್ಲಿ. ಅದು ನಾವು ಹೇಳಬೇಕಾದ್ರೆ ಏನು ಹೇಳ್ತೀವಿ? ಆತ್ಮ ಚಿಕ್ಕ ಬಿಂದು, ಅದನ್ನು ಸುಡಲಾಗುವುದಿಲ್ಲ, ಅದನ್ನು ಗಾಳಿಯಲ್ಲಿ ತೇಲಿಸಲಾಗುವುದಿಲ್ಲ, ಅದನ್ನು ನೀರಿನಲ್ಲಿ ನೆನೆಯಲಾಗುವುದಿಲ್ಲ, ಅದನ್ನು ವಿಭಾಜನೆ ಮಾಡಲಿಕ್ಕಾಗುವುದಿಲ್ಲ. ಕರೆಕ್ಟಾಗಿ ಈ ರೀತಿ ಹೇಳೋದು ತಪ್ಪ? ಎಷ್ಟು ಜನ ಕರೆಕ್ಟ್ ಅಂತೀರಾ ಇದನ್ನ? ನೋಡಿ, ಈ ರೀತಿ ಹೇಳಬೇಕು. ಅವನನ್ನು ವಿಭಾಜಿಸಲಾಗುವುದಿಲ್ಲ, ಅವನನ್ನು ಸುಡಲಾಗುವುದಿಲ್ಲ, ಅವನನ್ನು ತೇಲಿಸಲಾಗುವುದಿಲ್ಲ, ನೆನೆಸಲಾಗುವುದಿಲ್ಲ, ಅವನನ್ನು. ಈ ರೀತಿ ಹೇಳ್ತಾ ಹೋಗಿ ಸ್ಥಿತಿಯಲ್ಲಿ ಭಾಳ ಚೇಂಜಸ್ ಬರುತ್ತೆ. ನಾನಂತೀನಿ ಆತ್ಮ ಚೈತನ್ಯ ಅಂತ, ಒಂದು ಕಡೆ ಅವನು ಚೈತನ್ಯ ಅಂತ ಹೇಳ್ಬಿಟ್ಟು ಆಮೇಲೆ ಅದು ಅಂದ್ರೆ ಏನಾಗುತ್ತೆ? ಅಲ್ಲಿ ನಮ್ಮದೇ ಕನ್ಫ್ಲಿಕ್ಟ್. ನಾನು ಇಲ್ಲಿಂದ ಮುದ್ದೆ ಹೇಳ್ತಾ ಇದ್ದೀನಿ, ಇನ್ನೊಂದು ಮಾತಾಡ್ತಾ ಇದ್ದೀನಿ, ಸರಿ ಹೋಗಲ್ಲ ಅದು. ಅದಕ್ಕೆ ನಮ್ಮ ಭಾಷೆನ ಅದರ ಪ್ರಕಾರ ಚೇಂಜ್ ಮಾಡ್ಕೊಳ್ಳಿ. ಅವನು ನೋಡಿಬೇಕಂದ್ರೆ ಹೆಂಗೆ ಒಳಗಡೆ ಫೀಲಿಂಗ್ಸ್ ಚೇಂಜ್ ಆಗುತ್ತೆ ನಮ್ದೆಲ್ಲ. ನೆಕ್ಸ್ಟ್, ಆ ಆತ್ಮ ಈಗ ಹೇಳ್ತಿರೋದು ನಾನು, ಆ ವ್ಯಕ್ತಿ ಅಂತ ಹೇಳ್ತಾರೆ. ವ್ಯಕ್ತಿ ಅಂದ್ರೆ ಯಾರು? ಆತ್ಮ. ಆ ವ್ಯಕ್ತಿ ಅಂದ್ರೆ ಆತ್ಮ. ಅವನು ಅಂದ್ರೆ ಆತ್ಮ, ಅವಳು ಅಂದ್ರೆ ಆ ಆತ್ಮ. ಆ ಆತ್ಮ ಹೇಳ್ತಿರೋದು, ಈಗ ಮಾತಾಡ್ತಿರೋದು. ಸೊ ಆತ್ಮ ಇರೋದು ಈಗ, ಅದು ಒಂದು ಫ್ಯಾಕ್ಟ್. ಅದು ಏನಂತಾರೆ ಕನ್ನಡದಲ್ಲಿ ಫ್ಯಾಕ್ಟ್ ಅನ್ಲಿಕ್ಕೆ? ಸತ್ಯ. ಅದೊಂದು ಸತ್ಯ. ಅದು ಸತ್ಯ, ಅದೇನು ಕಲ್ಪನೆ ಅಲ್ಲ, ಅದು ಸತ್ಯ. ಅದೊಂಥರ ನಂಬಿಕೆ ವಿಷಯನೂ ಅಲ್ಲ. ನೀವು ನಂಬ್ತೀರಾ? ಆತ್ಮ ನಂಬ್ತೀರಾ? ಕೈ ಇದೆ ಅನ್ನೋದು ನಂಬ್ತೀರಾ? ತಲೆ ಇರೋದು ನಂಬ್ತೀರಾ? ಅದು ಕ್ವಶನ್ ಎಲ್ಲ ಕೇಳೋದು. ಆತ್ಮ ಅನ್ನೋದು ನಂಬಿಕೆ ವಿಷಯ ಅಲ್ಲ, ಅದು ಕೈ ಕಾಲು ಎಷ್ಟು ಸತ್ಯನೋ ಆತ್ಮನೂ ಅಷ್ಟೇ ಸತ್ಯ. ಸೊ ನಾನು ಆತ್ಮ ಹೇಳ್ತಿರೋದು ಅದೇ ಉಗಮ ಸ್ಥಾನ. ನಾನು ಆತ್ಮ ಎಲ್ಲಿ ಕೂತ್ಕೊಂಡಿದ್ದೀನೋ ನೋಡಿ, ನಮ್ಗೇನಾಗುತ್ತೆ, ಮುಂದಿಂದ ನೋಡಿದಾಗ ಆತ್ಮ ಇಲ್ಲಿರುತ್ತೆ, ಇರ್ತಾನೆ. ಆದರೆ ಒಂದು ಸ್ವಲ್ಪ ಹಿಂದ್ಗಡೆಗೆ ಅದಕ್ಕೆ ಆ ಚಿತ್ರ ತೋರಿಸಿರೋದು. ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಿಂದ್ಗಡೆ. ಮೆದುಳಿಗಲ್ಲಿ ಇಂಪಾರ್ಟೆನ್ಸ್ ಇಲ್ಲ. ಬ್ರಿಕುಟಿಯ ಮಧ್ಯೆ ಇದು ಪರ್ಫೆಕ್ಟ್ ವರ್ಡ್ ಬಾಬಾ ಮುಂಚೆಂದನೇ ಹೇಳ್ತಾ ಇದ್ದಾರೆ. ಚಿತ್ರ ಒಂದು ಸ್ವಲ್ಪ ಇದು ಮಾಡಿದಾಗ ನಾವು ಒಂದು ಸ್ವಲ್ಪ ಹಿಂದ್ಗಡೆ ಅಂತ ಈಗ ಹೇಳ್ಬೋದು. ಓಕೆನಾ? ಸೊ ನಾನು ಆತ್ಮ ಹೇಳ್ತಾ ಇರೋದು ಏನಂದರೆ, ನಾನು ಇಲ್ಲಿ ವಿಚಾರಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀನಿ,
ನಾನು ಅಲ್ಲಿಂದ ನೋಡ್ತಾ ಇದ್ದೀನಿ, ನಾನು ಅಲ್ಲಿ ಕೇಳ್ತಾ ಇದ್ದೀನಿ, ನಾನೇ ಈ ಉಸಿರಾಡ್ಸೋದಕ್ಕೆ ಎಲ್ಲ ಆ್ಯಕ್ಟಿವಿಟೀಸ್ಗೆ ನಾನೇ ಕಾರಣ, ನಾನೇ ಅದನ್ನು ಮಾಡ್ತಿರೋದು, ನಾನೇ ರಚಯಿತ, ನಾನೇ ಕರ್ತ. ಸೊ ಇದು ನಮ್ಮದು ಫಸ್ಟ್ ಡೇ ಲೆಸನ್. ಈಗ ನಾನು ಆತ್ಮ ವಿಚಾರಗಳನ್ನು ಮಾಡ್ತೀನಿ, ಆ ವಿಚಾರಗಳನ್ನು ಮಾಡೋದಕ್ಕೆ ಮನಸ್ಸು ಅಂತ ಹೇಳೋದು. ಮನಸ್ಸಂತ ಅಲ್ಲೇನದು ಇರೋದಿಲ್ಲ. ಇದು ಭಾಳ ಇಂಪಾರ್ಟೆಂಟ್ ಮಾತು. ಮನಸ್ಸು ವಿಚಾರ ಮಾಡುತ್ತೆ, ನಾನು ಮನಸ್ಸಿಗೆ ಆರ್ಡರ್ ಮಾಡ್ತೀನಿ, ಹಂಗೆ ನಡೆಯಲ್ಲ. ನಾನೇ ಸಂಕಲ್ಪಗಳನ್ನು ಮಾಡ್ತೀನಿ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಎಲ್ಲರೂ. ಬಾಬಾ ಕ್ಲಿಯರ್ಗೆ ಹೇಳ್ತಾರೆ ಅವ್ಯಕ್ತ ಮುರಳಿಯಲ್ಲಿ ಎಷ್ಟೊಂದು ಕಡೆ ಬಾರ ಮಾಡಿ, ನೀವೇ ಸಂಕಲ್ಪಗಳನ್ನು ರಚನೆ ಮಾಡೋರು ಅಂತ ಬಾಬಾ ಹೇಳ್ತಾರೆ. ನೀವೇ ಸಂಕಲ್ಪಗಳನ್ನು ರಚನೆ ಮಾಡೋದು. ಹಂಗಾರೆ ಮನಸ್ಸು ಅಂದ್ರೇನು? ಆ ಸಂಕಲ್ಪಗಳನ್ನೇನು ರಚನೆ ಮಾಡ್ತೀನಲ್ಲ ಆ ಒಂದು ಪ್ರಾಸೆಸ್ಸಿಗೆ ಮನಸ್ಸು ಅಂತ ಹೇಳೋದಷ್ಟೇ. ಮನಸ್ಸು ಅಂತ ಅಲ್ಲೇ ನಂದು ಅಸ್ತಿತ್ವ ಇಲ್ಲ. ನಾನು ವಿಚಾರ ಮಾಡೋ ಒಂದು ಕ್ರಿಯೆಗೆ ಮನಸ್ಸು ಅಂತ ಹೇಳ್ತೀನಿ. ಸೊ ನಿನ್ನ ಮನಸ್ಸು ಇವತ್ತು ಸರಿ ಇಲ್ಲ, ನನ್ನ ಮನಸ್ಸು ಸರಿ ಇಲ್ಲ ಅಂದ್ರೇನು? ನಾನು ಸಂಕಲ್ಪಗಳನ್ನು ಮಾಡೋ ರೀತಿ ಸರಿ ಇಲ್ಲ, ನಾನು ಇವತ್ತು ಕರೆಕ್ಟಾಗಿ ಸಂಕಲ್ಪಗಳನ್ನು ಮಾಡೋಕ್ಕೆ ಆಗ್ತಿಲ್ಲ, ಈ ರೀತಿ ಅದರ ಅರ್ಥ ಆಗುತ್ತೆ. ಆದರೆ ಮನಸ್ಸು ಸರಿ ಇಲ್ಲ ಅಂದ್ರೆ ಅಲ್ಲಿ ಮನಸ್ಸು ಯಾವುದೊಂದಿದೆ, ನಾನು ನನ್ನ ಮನಸ್ಸನ್ನು ಸರಿ ಮಾಡ್ತೀನಿ ಅಲ್ಲ, ನನ್ನಷ್ಟಕ್ಕೆ ನಾನೇ ಸರಿ ಮಾಡ್ಕೋಬೇಕು, ನಾನೇ ಸಂಕಲ್ಪ ಮಾಡೋದು. ಇದು ಒಂದು ಸ್ವಲ್ಪ ನಮ್ಮಷ್ಟಕ್ಕೆ ನಾವೇ ಇದನ್ನು ವಿಚಾರ ಮಾಡ್ತಾ ಮಾಡ್ತಾ ಇದನ್ನು ಅರ್ಥ ಮಾಡ್ಕೋಬೇಕು. ಎಷ್ಟೊಂದು ವಿಚಾರಗಳು ಈ ಗಾಳಿ ಇದೆ ಅನುಭವದಿಂದ ಅರ್ಥ ಮಾಡ್ಕೊತೀವಿ. ಟೇಸ್ಟು ಪ್ರೂವ್ ಮಾಡೋಕ್ಕಾಗ್ತದಾ? ಮಾಡೋಕ್ಕಾಗಲ್ಲ. ನಮ್ದು ಅದು ಅನುಭವ. ಅದು ಯಾರೊಬ್ಬನ ಕಹಿ ಅಂದರೆ ನಾವು ಒಪ್ಕೋಬೇಕಾಗ್ತದೆ. ಹೌದು, ಅವ್ನು ನಾಲ್ಗೆ ಕಹಿ ಇರ್ಬೋದು ಅಂತ ಒಪ್ಕೋಬೇಕಾಗ್ತದೆ. ಅದೇ ರೀತಿ ಇದು ವಾಸನೆನೂ ಅಷ್ಟೇ. ಕೆಲವರಿಗೆ ವಾಸನೆ ಬರಲ್ಲ, ಸುಟ್ಟಿದ ವಾಸನೆ ಇರೋದು, ಸುಡ್ತಾ ಇರುತ್ತೆ, ವಾಸನೆ ಗೊತ್ತಾಗಲ್ಲ. ಇನ್ನು ಕೆಲವರು ಭಾಳ ಸೆನ್ಸಿಟಿವ್, ಒಂದು ಸ್ವಲ್ಪ ಏನಾದ ತಕ್ಷಣ ಹಿಂಗೆ ಏನೋ ಆಯಿತು ಕರೆಕ್ಟ್ ಅಂತ. ಸೊ ಈ ರೀತಿ ಎಲ್ಲ ನಡೆಯುತ್ತೆ. ನಾವೆಷ್ಟು ಸೆನ್ಸಿಟಿವ್ ಇರ್ತೀವಿ, ಇದರದಿಂದೆಲ್ಲ ನಾವು ಸೆನ್ಸಿಟಿವ್ ಇರ್ತೀವಿ. ಈಗ ನಾನು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು? ಸೊ ಆ ಒಂದು ಪ್ರಜ್ಞೆಯಿಂದನೇ ನಾನು ಅರ್ಥ ಮಾಡ್ಕೋಬೇಕು. ನನ್ನ ಪ್ರಜ್ಞೆಯಿಂದನೇ ನಾನು ಅರ್ಥ ಮಾಡ್ಕೋಬೇಕು. ಸೊ ನಾನು ವಿಚಾರಗಳನ್ನು ಮಾಡ್ತೀನಿ, ಆ ವಿಚಾರಗಳಿಗೆ ಮಾಡೋ ಕ್ರಿಯೆಗೆ ಮನಸ್ಸು ಅಂತ ಹೇಳ್ತೀನಿ. ಆಮೇಲೆ ನಾನೇ ನಿರ್ಣಯ ತಗೊಳ್ಳೋದು, ಆ ನಿರ್ಣಯ ತಗೊಳ್ಕೊಂತಹ ಒಂದು ಕ್ರಿಯೆಗೆ ಬುದ್ಧಿ ಅಂತ ಅಲ್ಲೇನಿಲ್ಲ. ನೀನು ಬುದ್ಧಿಗೆ ಹೇಳು ಅಂತಂದ್ರೆ ಅರ್ಥ ಏನು? ನನ್ನಷ್ಟಕ್ಕೆ ನಾನೇ ಹೇಳ್ಕೊಳ್ಳೋದು ಏನಾದ್ರು ಕರೆಕ್ಟ್ ನಿರ್ಣಯ ಮಾಡು ಅಂತ. ಆದರೆ ಬುದ್ಧಿ ಅಂತ ಇದೆ, ಆ ಬುದ್ಧಿಗೆ ಹೇಳ್ತೀನಿ ನಾನು ಆರಾಮಾಗಿರ್ತೀನಿ, ಹಂಗಿಲ್ಲ. ನಾನೇ ಅದಕ್ಕೆ ಕಾರಣಕ್ಕರ್ತ, ನಾನೇ ಅದನ್ನು ನಿರ್ಣಯ ತಗೊಳ್ಳೋದು. ಬೇರೆ ಬುದ್ಧಿಯನ್ನು ತೊಗೊಳ್ಳಲ್ಲ, ನನ್ನ ಪರವಾಗಿ ಬುದ್ಧಿಯನ್ನು ತೊಗೊಳ್ಳಲ್ಲ. ಅದು ಹೆಂಗೆ ಹೇಳೋದಂದರೆ, ಈ ಕೈ ನೋಡಿ, ಇದು ಹೊಡೆದಿದ್ದು, ನಾನು ಹೊಡೆದಿಲ್ಲ. ಯಾರೋ ಜಗಳಾಡಬೇಕಾದ್ರೆ ನಾನು ಹೊಡಿಲಿಲ್ಲ, ಈ ಕೈ ಹೊಡಿತಷ್ಟೇ, ಅಂಕನಕ್ಕಾಗ್ತದಾ? ನಾನೇ ಸಂಕಲ್ಪ ಮಾಡೋದು, ನಾನೇ ನಿರ್ಣಯ ತಗೊಳ್ಳೋದು. ಅದಕ್ಕೆ ಮನಸ್ಸು ಬುದ್ಧಿ ಅಂತ ನನ್ನ ಮನಸ್ಸು ಬುದ್ಧಿಯಿಂದ ಭಗವಂತನ ನೆನಪು ಮಾಡಬೇಕು ಅಂದರೆ ಅರ್ಥ ಏನು? ಅವನ ಬಗ್ಗೆ ಸತತವಾಗಿ ಸಂಕಲ್ಪಗಳನ್ನು ಮಾಡ್ತಾ ಅವ್ರನ್ನ ನೆನಪು ಮಾಡೋದು. ಆಮೇಲೆ ನನ್ನ ಬುದ್ಧಿ ಅಂದರೆ ಒಳಗಡೆ ನಂದು ಡಿಸಿಷನ್ ಕ್ಲಿಯರ್ ಆಗಿದೆ. ಏನಂದರೆ ಪರಮಾತ್ಮ ಅವರು ನಮ್ಮ ಫಾದರು ಮದರ್, ಇದೆಲ್ಲ ನನ್ನ ಡಿಸಿಷನ್ ಇದೆ. ಆ ರೀತಿ ನಾವು ನೆನಪು ಮಾಡೋದು. ಆ ರೀತಿ ಅದನ್ನು ಆಡು ಭಾಷೆಯಲ್ಲಿ ಆ ರೀತಿ ಹೇಳ್ತಾ ಹೋಗ್ತೀವಿ. ಆದರೆ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ನಾನೇ ಅದನ್ನು ಮಾಡ್ತಾ ಇರೋದು. ಇದು ಒಂದು ಚೇಂಜ್ ಮಾಡಿಕೊಂಡ್ರೆ, ನಾವು ಸ್ಟಾರ್ಟಿಂಗ್ ಇದನ್ನೇ ಚೇಂಜ್ ಮಾಡಿದ್ದಲ್ವಾ, ನಾನೇ ಸಂಕಲ್ಪವನ್ನು ಕ್ರಿಯೇಟ್ ಮಾಡಿದ್ದು ನಾನೇ. ಇದರಿಂದ ಸುಮಾರು ಚೇಂಜಸ್ ಬಂದ್ಬಿಡುತ್ತೆ. ನಮ್ಮ ಪುರುಷಾರ್ಥದಲ್ಲಿ ಎಲ್ಲ ಚೇಂಜ್ ಬಂದ್ಬಿಡುತ್ತೆ. ಇದು ಫಸ್ಟ್ ಡೇ ಮನಸ್ಸು ಬುದ್ಧಿ ಸಂಸ್ಕಾರಗಳ ಚಿತ್ರ. ಇದು ಎಲ್ಲರಿಗೂ ಗೊತ್ತಲ್ವ? ಮತ್ತು ಅದೇ ಇದು. ಈಗ ಪ್ರಜ್ಞೆ ಅಂದರೆ ಏನು ಅಂತ ಈಗ ನಾವು ಹೇಳೋದು. ಪ್ರಜ್ಞೆ ಅಂದರೆ ಏನು ಅಂತ, ಕಾನ್ಷಿಯಸ್ನೆಸ್ ಅಂದರೆ ಏನು ಅಂತ. ಸೊ ನಾನು ಆತ್ಮ, ನಾನೇನು ಸಂಕಲ್ಪವನ್ನು ಸೃಷ್ಟಿ ಮಾಡ್ತೀನೋ, ನಾನೇನು ನಿರ್ಣಯ ತಗೊಳ್ತೀನೋ, ನಾನೇನು ಕರ್ಮ ಮಾಡಿ ಸಂಸ್ಕಾರವನ್ನು ಮಾಡ್ಕೊಳ್ತೀನೋ, ಎಲ್ಲ ಸರಿ ಪ್ರಜ್ಞೆ ಆಗೋದು. ಪ್ರಜ್ಞೆ ಅಂದರೆ ಇವು ಮೂರರದ್ದು ಸೇರಿಕೊಂಡು ಇದೇ ಪ್ರಜ್ಞೆ. ಮೆದುಳಿಂದ ಆಗಿಲ್ಲ. ಇದು ಪ್ರಜ್ಞೆಯ ಒಂದು ಡೆಫಿನಿಷನ್, ಕಾನ್ಷಿಯಸ್ನೆಸ್ದು ಡೆಫಿನಿಷನ್. ನಾನು ಆತ್ಮನಲ್ಲಿ ಏನೇನು ನಡೀತಾ ಇರೋದು ಅದೇ ನನ್ನ ಪ್ರಜ್ಞೆ. ಆ ಪ್ರಜ್ಞೆನೂ ನಾನೇ ಕ್ರಿಯೇಟ್ ಮಾಡೋದು, ರಚನೆ ಮಾಡೋದು. ನಿರ್ಣಯ ಇಲ್ಲ, ಪ್ರಜ್ಞೆ. ನಿರ್ಣಯ, ವಿಚಾರ ಮತ್ತು ಸಂಸ್ಕಾರ ಎಲ್ಲ ಸೇರಿ ಪ್ರಜ್ಞೆ. ಈಗ ಏನಾಗುತ್ತೆ ಅಂದರೆ, ಒಂದು ಸ್ವಲ್ಪ ನಿಮಗೆ ಡಿಫ್ರೆನ್ಸ್ ಹೇಳಬೇಕಾಗಿತ್ತು. ಲೌಕಿಕ ಜಗತ್ತಿನಲ್ಲಿ ಪ್ರಜ್ಞೆ ಅನ್ನೋದನ್ನು ವರ್ಡ್ ಯೂಸ್ ಮಾಡ್ತಾರೆ, ಪ್ರಜ್ಞೆ. ನಾವು ಬರೀ ಸೋಲ್ ಕಾನ್ಷಿಯಸ್, ಬಾಡಿ ಕಾನ್ಷಿಯಸ್. ಪ್ರಜ್ಞೆದು ಟ್ರಾನ್ಸ್ಲೇಷನ್ ಇಂಗ್ಲೀಷ್ನಲ್ಲಿ ಕಾನ್ಷಿಯಸ್ನೆಸ್ ಅಂತ. ನಾವು ಬಾಡಿ ಕಾನ್ಷಿಯಸ್, ಸೋಲ್ ಕಾನ್ಷಿಯಸ್ ಅಂತೀವಿ. ಆದರೆ ನಮ್ಮ ಈಶ್ವರಿ ಡಿಕ್ಷನರಿಯಲ್ಲಿ ಪ್ರಜ್ಞೆನೋ ವರ್ಡ್ ಜಾಸ್ತಿ ಬರಲ್ಲ, ಎಲ್ಲೂ ಬಂದಿಲ್ಲ ನೋಡಿ, ಎಲ್ಲೂ ಬಂದಿಲ್ಲ. ಆದರೆ ಅದಕ್ಕೆ ನಿಯರೆಸ್ಟ್ ವರ್ಡ್ ಯಾವುದು ಅಂತಂದರೆ ಯಾವುದಿರ್ಬೋದು? ಅರಿವು ಅಂತನೂ ಜಾಸ್ತಿ ಬರಲ್ಲ, ವೃತ್ತಿ.
ಬಾಬಾ ಭಾಳ ಸಲ ಹೇಳ್ತಾರೆ ದೃಷ್ಟಿ, ವೃತ್ತಿ, ಸ್ಮೃತಿ, ಕೃತಿ ಅಂತ. ಈ ವೃತ್ತಿ ಅಂತಂದರೆ ಹಿಂದಿಯಲ್ಲಿ ಕರೆಕ್ಟ್ ಆಗಿದೆ, ಹಿಂದಿಯಲ್ಲಿ ವೃತ್ತಿ, ಕನ್ನಡದಲ್ಲಿ ವೃತ್ತಿ ಅಂತಂದರೆ ಅಕ್ಯುಪೇಷನ್, ಕೆಲಸ, ನಮ್ಮದು ಉದ್ಯೋಗ ಅದು. ಬಟ್ ವೃತ್ತಿ ಅಂತಂದರೆ ಹಿಂದಿ ವರ್ಡದು ಕಾನ್ಷಿಯಸ್ನೆಸ್, ನಿಯರೆಸ್ಟ್ ವರ್ಡ್. ಕೆಲವರು ಆ್ಯಟಿಟ್ಯೂಡ್ ಅಂತಾರೆ, ಬಟ್ ಆ್ಯಟಿಟ್ಯೂಡ್ಗಿಂತ ಕಾನ್ಷಿಯಸ್ನೆಸ್ ಅನ್ನೋದು ಬೆಟರ್ ವರ್ಡ್. ಈಗ ನೋಡಿ, ಇದು ನಾವು ನಮ್ಮ ಭಾಷೆಯಲ್ಲಿ ಅದೇನಿರುತ್ತೋ ಅದನ್ನೇ ಯೂಸ್ ಮಾಡ್ತೀವಿ. ನಾನು ಸಣ್ಣವನಿದ್ದಾಗ ಪಿ ಜಿ ಎಕ್ಸ್ಟೆನ್ಷನಲ್ಲಿ ಕ್ಲಾಸಲ್ಲಿ ಕೂತ್ಕೊಂಡಾಗ ಹದ್ದಿನ ಒಂದು ಎಲ್ಲೋ ಮೊಬೈಲು ದಯವಿಟ್ಟು ಒಂದು ಸ್ವಲ್ಪ ಹಂಗೇನೆ ಸೈಲೆಂಟ್ ಹಾಕ್ಬಿಡಿ, ಮತ್ತೆಲ್ಲರೂ ಒಂದು ಸ್ವಲ್ಪ ನೋಡಿ, ಯಾರು ಲೇಟಾಗಿ ಬಂದವರೆಲ್ಲ ಒಂದು ಸ್ವಲ್ಪ ನೋಡಿಬಿಟ್ಟು ಮೊಬೈಲ್ನ ಸೈಲೆಂಟಾಗಿ ಇಟ್ಬಿಡಿ, ಒಂದು ಸ್ವಲ್ಪ ಹೊತ್ತು ಬಾಬಾವ್ರ ಜೊತೆಗೆ ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ. ಇವರು ಹದ್ದಿನ ತಂದೆ, ಬೇಹದ್ದಿನ ತಂದೆ ಅಂತ ಹೇಳ್ತಾಯಿದ್ರು. ನಾನು ಆವಾಗ ಕಲ್ಪನೆ ಮಾಡ್ಕೊಳ್ಳೋದು, ಹದ್ದಿನ ತಂದೆ, ಹದ್ದು ಹಾರ್ಕೊಂಡು ಹೋಗ್ತಾ ಇರುತ್ತೆ, ಅದರ ತಂದೆ. ಬೇಹದ್ದು, ಓಹೋ ಬೇಹದ್ದು ಅಂತ ಇನ್ನೊಂದೇನೋ ಇರ್ಬೋದು, ಹದ್ದು ಇನ್ನೊಂದು ಥರ ಬೇಹದ್ದು ಅಂತ ಇರ್ಬೋದು. ಹದ್ದಿನ ತಂದೆ, ಬೇಹದ್ದಿನ ತಂದೆ, ಸೊ ಏನಪ್ಪ ಅರ್ಥ ಆಗಲಿ. ಇದು ಅರ್ಥ ಮಾಡ್ಕೊಳಕ್ಕೆ ನನಗೆ ಟೈಮ್ ಬೇಕಾಯಿತು ಒಂದು ಸ್ವಲ್ಪ ದಿನ. ಸಣ್ಣ ಮಕ್ಕಳಿರ್ತಾರೆ, ಅವರಿಗೆಲ್ಲ ಹಾಗೆ ಅನಿಸುತ್ತೆ, ಏನಿದು ಹದ್ದಿನ ಜಗತ್ತಿದು, ಅದು ಬೇಹದ್ದಿನ ಜಗತ್ತು, ಇದು ಹದ್ದಿನ ಜಗತ್ತು, ಅದು ಹದ್ದು ಅಂತಂದರೆ ಅದು ಬೇಹದ್ದಂತ ಇರುತ್ತೆ, ಆ ಬೇಹದ್ದಿನ ಜಗತ್ತು ಪರಂಧಾಮ ಇರ್ಬೋದೇನೋ ಅಂತ ಹಿಂಗೆ ನಮಗೆ. ಯಾಕೆಂದರೆ ಹಿಂದಿ ವರ್ಡ್ಸ್ ನಾವು ತೊಗೊಂಡ್ಬಿಡ್ತೀವಿ, ಅದು ದೊಡ್ಡವ್ರಿಗೆ, ವಯಸ್ಸಿನಲ್ಲಿ ದೊಡ್ಡವ್ರಿಗೆ ಅರ್ಥ ಆಗುತ್ತೆ, ಸಣ್ಣವರಿದ್ದಾಗ ಅದು ಅಷ್ಟು ಬೇಗ ಸ್ಟ್ರೈಕ್ ಆಗಲ್ಲ. ಈ ವೃತ್ತಿನ ಹಂಗೆ ಆಗೋಗ್ಬಿಟ್ಟಿದೆ. ವೃತ್ತಿ ಅದು ನಮ್ಮ ಕನ್ನಡದಲ್ಲಿ ಅದಕ್ಕೆ ಉದ್ಯೋಗ, ಅಕ್ಯುಪೇಷನ್ ಅಂತೆಲ್ಲ ಹೇಳ್ಬೋದು, ಬಟ್ ವೃತ್ತಿ ಅದು ಹಿಂದಿ ವರ್ಡ್, ಅದಕ್ಕೆ ಆ್ಯಟಿಟ್ಯೂಡ್ ಅಂತ ನಮ್ಮ ಒಂದು ಟ್ರಾನ್ಸ್ಲೇಷನ್ನು. ಬಟ್ ಬೆಟರ್ ವರ್ಡ್ ಕಾನ್ಷಿಯಸ್. ವೃತ್ತಿ ಅಂದರೆ ಕಾನ್ಷಿಯಸ್, ಇವಂತೂ ಅಲ್ಲಿ ಹಿಡ್ಕೊಂಡು. ಸೊ ತಿಳುವಳಿಕೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ಸಮಜ್. ಚಟುವಟಿಕೆ ಅಂದರೆ ಆ್ಯಕ್ಟಿವಿಟಿ. ಕೆಲವೊಂದೆಲ್ಲ ವರ್ಡ್ಸು ಅದರದ್ದು ಅರ್ಥ ಬರ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಇಲ್ಲಾಂದ್ರೆ ನಾವು ಏನೇನೋ ನಮ್ಮ ಕಲ್ಪನೆಗಳನ್ನ ಮಾಡ್ಕೊಂಡು, ಓಹೋ ಹಂಗಿರ್ಬೋದು, ಹಂಗಿರ್ಬೋದು. ಒಂದು ಸಲ ನಾನು ಯಾರಿಗೊಬ್ಬರಿಗೆ ಕೋರ್ಸ್ ಕೊಡ್ತಾಯಿದ್ದೆ. ನಾನು ಅವರಿಗೆ ಪುರುಷ, ಆತ್ಮ, ಪ್ರಕೃತಿ ಈ ಥರ ಎಲ್ಲ ಹೇಳ್ತಾಯಿದ್ದೆ. ಪುರುಷ, ಪ್ರಕೃತಿ, ಪರಮಾತ್ಮ ಈ ರೀತಿ ಎಲ್ಲ ಹೇಳ್ತಾರೆ. ಅವರು ಪ್ರಕೃತಿ ಬಗ್ಗೆ ಏನೋ ಹೇಳ್ತಾ ಇದ್ರೆ ನನಗೆ ಅದು ಅರ್ಥನೇ ಆಗ್ತಿಲ್ಲ. ಅವ್ರ ಪ್ರಕೃತಿ ಏನೋ ಹೇಳ್ತಾ ಇದ್ದಾರೆ, ನಾನು ಯಾಕೆ ಅವ್ರ ಪ್ರಕೃತಿನ ಸ್ತ್ರೀ ಥರ ಹೇಳ್ತಾ ಇದ್ದಾರೆ, ನಾನು ಪ್ರಕೃತಿ ಅಂದರೆ ಇದೆಲ್ಲ ಪ್ರಕೃತಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳಿದ್ದು ಅವ್ರಿಗೆ ಅರ್ಥ ಆಗ್ತಿಲ್ಲ, ಅವ್ರು ಹೇಳಿದ್ದು ನನಗೆ ಅರ್ಥ ಆಗ್ತಿಲ್ಲ. ಆಮೇಲೆ ಯಾರೋ ಒಬ್ಬರು ಬಂದರು, ಅವರು ಒಂದು ಸ್ವಲ್ಪ ಭಾಳ ಹಿಂದೆ, ಅವರು ಬಂದ್ಬಿಟ್ಟು ನೀವು ಪ್ರಕೃತಿನ ಸ್ತ್ರೀ ಅಂತ ಯಾಕೆ ಅಂದ್ಕೊಳ್ತೀರಾ ಅಂತ ಅವರು ಕೇಳಿದರು. ಅವಾಗ ನನಗೆ ಗೊತ್ತಾಯ್ತು, ಓಹೋ ಜಗತ್ತಲ್ಲಿ ಪ್ರಕೃತಿ ಅಂದರೆ ಪುರುಷ ಅಂದರೆ ಮೇಲ್, ಪ್ರಕೃತಿ ಅಂದರೆ ಫೀಮೇಲ್ ಅಂತ ಹಿಂಗಂತಾರೆ ಅಂತ ನನಗೆ ಅವಾಗ ಗೊತ್ತಾಗಿತ್ತು. ಸೊ ಈ ರೀತಿ ಎಷ್ಟೋ ವರ್ಡ್ಸು ನಮಗೆ ಕನ್ಫ್ಯೂಷನ್ ಮಾಡುತ್ತೆ. ಅದಕ್ಕೆ ಆ ಜ್ಞಾನದ ವರ್ಡ್ಸು ಮತ್ತು ಲೌಕಿಕ ವರ್ಡ್ಸು ಒಂದು ಸಲ ಯಾರು ಕಲ್ತೋರಿದ್ದೀರಾ ಅವ್ರನ್ನ ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಳ್ಳೋದು ಬೆಟರ್. ಯಾಕೆಂದರೆ ಬಾಬಾ ಒಂದು 3 ತಿಂಗಳಿಂದ ಮುರಳಿಲಿ ಹೇಳಿದರು, ಇಡೀ ಯಜ್ಞದಲ್ಲಿ ನಮ್ಮಲ್ಲೆಲ್ಲ ಇಬ್ಬರಿಂದ ಯಾರಿಗೂ ಪ್ರಾಬ್ಲಮ್ ಇಲ್ವಂತೆ. ಯಾರಿಂದ ಪ್ರಾಬ್ಲಮ್ ಇಲ್ಲ? ಯಾರು ಏನೋ ಕಲ್ತಿರಲ್ವೋ ಅವರಿಂದ ಪ್ರಾಬ್ಲಮ್ ಇಲ್ಲ. ಆಮೇಲೆ ಯಾರು ಕಂಪ್ಲೀಟ್ಲಿ ಬಡವರು ಇರ್ತಾರೋ ಅವರಿಂದ ಪ್ರಾಬ್ಲಮ್ ಇಲ್ಲ. ಏನೋ ಕಲ್ತಿಲ್ಲ ಅಂತಂದರೆ ಅವರೇನು ಬಾಬಾ ಹೇಳಿದ್ದೆ ಕರೆಕ್ಟ್ ಅಂತ, ಅಲ್ಲೇನು ಕನ್ಫ್ಯೂಷನ್ ಇರೋದೇ ಇಲ್ಲ. ಯಾರ್ಯಾರು ಈ ಕೆಟಗರಿಲಿದ್ದೀರೋ ಅವರೆಲ್ಲ ಅಂದ್ಕೊಳ್ತಿರ್ತಾರೆ, ಯಾಕೆ ಇವನು ಗಂಟೆಗಟ್ಟಲೆ ಆತ್ಮದ ಬಗ್ಗೆ ಹೇಳ್ತಾ ಇದ್ದಾನೆ, ಒಂದೇ ಒಂದು ಸೆಕೆಂಡ್ ನಾನು ಫಸ್ಟ್ ಡೇ ಅರ್ಥ ಮಾಡ್ಕೊಂಡ್ಬಿಟ್ನಲ್ಲ, ಯಾಕೆ 1 ಗಂಟೆ ಬೇರೆಯವರೆಲ್ಲ ಯಾಕೆ ಕೇಳ್ತಾ ಇದ್ದಾರೆ ಅದನ್ನಂತ ಅಂದ್ಕೊಳ್ತಿರ್ಬೋದು ಎಷ್ಟೋ ಮಾತೆಯರು ಎಲ್ಲರೂ. ಸೊ ಬೇರೆಯವ್ರಿಗೆ ಈ ವರ್ಡ್ಸು ಅದರ ಮೀನಿಂಗ್ಸು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇನ್ನೂ ಪುರುಷಾರ್ಥನ ಸ್ಪೀಡಲ್ಲಿ ಹೋಗುತ್ತೆ. ಯಾಕೆಂದರೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ವೃತ್ತಿ ಅಂದರೆ ಅಕ್ಯುಪೇಷನ್ನು, ನನ್ನ ದೃಷ್ಟಿ ವೃತ್ತಿ, ನಂದು ಅಕ್ಯುಪೇಷನ್ ಈ ಥರ ಇಲ್ಲ. ಅಕ್ಯುಪೇಷನ್ ಚೇಂಜ್ ಮಾಡ್ಕೋಬೇಕಲ್ಲ. ವೃತ್ತಿ ಅಂದರೆ ನನ್ನ ಒಂದು ಆ್ಯಟಿಟ್ಯೂಡ್ ಅಥವಾ ಕಾನ್ಷಿಯಸ್ನೆಸ್. ವಿಚಾರ ಅಂದರೆ ಥಾಟ್, ಸಂಕಲ್ಪ, ಕರೆಕ್ಟು. ಒಂದು ಮುರಳಿಲಿ ಬಾಬಾ ವೃತ್ತಿಮಾನ ವಿಚಾರ ಅಂತಲೇ ಹೇಳ್ತಾರೆ. ಆದರೆ ವೃತ್ತಿ ಅಂತಂದರೆ ಅದೊಂದು ಕಾನ್ಷಿಯಸ್ನೆಸ್ ಅಂತ ನಾವು ಹೇಳ್ಬೋದು, ಅಥವಾ ಆ್ಯಟಿಟ್ಯೂಡ್ ಅಂತ ನಮ್ಮ ಡಿಕ್ಷನರಿಯಲ್ಲದು ಇದೆ. ಅಂದರೆ ಕರೆಕ್ಟಾಗಿ ಕಾನ್ಷಿಯಸ್ನೆಸ್ಸಿಗೂ ನಮ್ಮ ಹಿಂದಿ ವರ್ಡ್ಗೂ ಇದುವರೆಗೂ ಲಿಂಕ್ ಕೊಟ್ಟಿಲ್ಲ. ಇದೆಲ್ಲ ಏನಾಗುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಯಾರ್ಯಾರ ಬಗ್ಗೆ ಕಾನ್ಷಿಯಸ್ನೆಸ್ ಬಗ್ಗೆ ಮಾತಾಡ್ತಾ ಹೋಗಿ ಅವ್ರು ಹೇಳೋದೇ ಬೇರೆ, ಯಾಕೆಂದರೆ ಇಲ್ಲಿ ಲಿಂಕೇ ಸಿಕ್ಕಿಲ್ಲ. ಅದಕ್ಕೆ ಇದು ಲಿಂಕ್ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಕಾನ್ಷಿಯಸ್ನೆಸ್ ಬಗ್ಗೆ ಇಡೀ ಜಗತ್ತಿನಲ್ಲಿ, ಪೇಪರ್ನಲ್ಲಿ, ಟಿ ವಿಯಲ್ಲಿ ಇದು ತುಂಬ ಬರುತ್ತೆ. ಓಕೆನಾ? ಸೊ ಕಾನ್ಷಿಯಸ್ನೆಸ್ ಅಂದ್ರೇನು, ಪ್ರಜ್ಞೆ ಅಂದ್ರೇನು? ಪ್ರಜ್ಞೆ ಅಂದರೆ ಎಲ್ಲವೂ ಸಹ ಆತ್ಮನಲ್ಲಿ ಏನೇನಾಗ್ತಾಯಿದೆ ಅದೇ ಎಲ್ಲ ಪ್ರಜ್ಞೆ. ನಾನು ಆತ್ಮ, ನಾನೇನು ನನ್ನ ಬಗ್ಗೆ ವಿಚಾರ ಮಾಡ್ತೀನೋ, ನಂದು
ಯೂಶುವಲ್ ಥಿಂಕಿಂಗ್ ಏನಿರುತ್ತೋ ಅವೆಲ್ಲ ಪ್ರಜ್ಞೆನೇ. ಯಾರೊಬ್ಬರು ಏನೋ ಯಾವುದ್ರದ್ದು ಬಗ್ಗೆ ಹೇಳಿದಾಗ ಇವ್ರನ್ನ ಮಾತು ಹೇಳ್ತಾರೆ, ಅವ್ರನ್ನ ಹೇಳ್ತಾರೆ. ಯಾಕಂದರೆ ಅವ್ರ ಪ್ರಜ್ಞೆನೇ ಬೇರೆ ಇರುತ್ತೆ, ಇವ್ರ ಪ್ರಜ್ಞೆನೇ ಬೇರೆ ಇರುತ್ತೆ. ಕೆಲವರು ರೆಡ್ ಅಂದ ತಕ್ಷಣ ಡೇಂಜರ್ ಅಂತ ಅನ್ಬೋದು. ಇನ್ನು ಕೆಲವರು ರೆಡ್ ಅಂದರೆ ಏನು ಮಾಡ್ತಾರೆ? ರೆಡ್ ಅಂದರೆ ಪವರ್. ಮತ್ತೆ ರೆಡ್ ಅಂದರೆ ಅಲ್ಲ, ಹೇಳಿ, ಜೋರಾಗಿ ಹೇಳಿ. ರಾಯಲ್ ಅಂತೆ. ಓಕೆ, ರೆಡ್ ಅಂದರೆ ರಾಯಲ್ ನನಗೆ ಗೊತ್ತಿರಲಿಲ್ಲ. ಆಮೇಲೆ ರೆಡ್ ಅಂದರೆ ಡೇಂಜರ್. ಡೇಂಜರ್, ಎಸ್. ಆಮೇಲೆ ರೆಡ್ ಅಂದರೆ ಸ್ಟಾಪ್, ಟ್ರಾಫಿಕ್ ಎಲ್ಲ ಪ್ರಜ್ಞೆ. ಆ ಟೈಮಲ್ಲಿ ನಮ್ದೇನು ಪ್ರಜ್ಞೆ ಇರುತ್ತೆ ಆ ರೀತಿ. ನೆಕ್ಸ್ಟ್ ರೆಡ್ ಅಂದರೆ ಬ್ಲಡ್, ಬ್ಲಡ್ ಬ್ಲಡ್ ರೆಡ್. ಆಮೇಲೆ ರೆಡ್ ಅಂದರೆ ಹೇಳಿ, ಅದೇ ವರ್ಡ್ ನನಗೂ ಬೇಕಾಗಿತ್ತು. ಜೋರಾಗಿ ಹೇಳಿ, ಸ್ವಲ್ಪ ಎದ್ದು ನಿಂತ್ಕೊಂಡು ಹೇಳಿ. ಯಾಕೋರೆ ಎದ್ದೋಳೋದು ಕಷ್ಟ ಅಂತ ಹೇಳ್ತಿದ್ರೆ ಕೂತ್ಕೊಳ್ಳಿ, ಪರವಾಗಿಲ್ಲ. ರೆಡ್ ಅಂದರೆ ಫಸ್ಟ್ ಬರೋದು ಪರಂದ, ಹೊಂಬಣ್ಣ. ಆದ್ರೂ ಕೆಂಪು ಅಂದರೆ ನಮ್ಮದು ರೆಡ್ ಲೈಟ್ ಹಾಕಿದ ತಕ್ಷಣ ಪರಂದ. ಅಕ್ಕವ್ರದ್ದು ಕಾನ್ಷಿಯಸ್ಸು ಪ್ರಜ್ಞೆ ಬೇರೆ ಇತ್ತು, ಬೇರೆಯವರೆಲ್ಲ ಇಲ್ಲಿ ಹೇಳ್ತಾ ಇದ್ರು, ಅಕ್ಕವರು ಮೇಲಿನ ಮಾತು ಹೇಳ್ತಾ ಇದ್ರು. ನೋಡಿ, ಇದು ಕಾನ್ಷಿಯಸ್ನೆಸ್. ಓಕೆ, ಒಂದು ಎಕ್ಸಾಂಪಲ್. ಸೊ ಇವೆಲ್ಲ ಏನೇನೆಲ್ಲ ಮಾತಿದೆ, ಇದು ಯಾವುದೂ ಬ್ರೈನ್ದಲ್ಲ, ಇವೆಲ್ಲ ಆತ್ಮದ್ದು. ಆತ್ಮನ ಒಂದು ಅಟ್ರಿಬ್ಯೂಟ್ಸ್. ಅಂದರೆ ಆತ್ಮನ ಅಟ್ರಿಬ್ಯೂಟ್ಸ್ ಅನ್ಲಿಕ್ಕೆ ಏನಂತಾರೆ ಕನ್ನಡದಲ್ಲಿ? ಆತ್ಮನ ಏನಂತಾರೆ ಅದಕ್ಕೆ? ಆತ್ಮನ ಕ್ವಾಲಿಟೀಸ್ ಇವೆಲ್ಲ, ಆತ್ಮನ ಗುಣಗಳು. ಯಾವ್ದ್ಯಾವುದು ನಾವು ಏನು ತಿಳ್ಕೊಳ್ತೀವಿ ಅದು. ಆಮೇಲೆ ಲೀಡರ್ಶಿಪ್, ಕೆಲವರು ಭಾಳ ಪ್ಲಾನಿಂಗ್ ಮಾಡ್ತಾರೆ ಲೀಡರ್ಶಿಪ್ಪು. ಆಮೇಲೆ ಹಠ ಸಾಧಿಸ್ತಾರೆ, ಬಾರಿಗೂ ಅದನ್ನು ಮಾಡ್ತಾರೆ, ಸತತ ಪ್ರಯತ್ನ ಪಡ್ತಾರೆ. ರಿಲಿಜನ್ನು, ಕಲ್ಚರು, ಮಾರಾಲಿಟಿ, ಎಥಿಕ್ಸ್, ಯಾವುದಾದ್ರು ಎಲ್ಲ ಆತ್ಮನದ್ದು. ಬ್ರೈನ್ದು ಒಂದೂ ಅಲ್ಲ. ಇಂಟೆಲಿಜೆನ್ಸ್ ಕೋಶಂಟ್ ಅಂತ ಇವತ್ತು ಹೇಳ್ತಾರೆ, IQ ಅಂತ. IQ ಯಾರ್ದು? ಆತ್ಮನದ್ದು, ಬ್ರೈನ್ದಲ್ಲ. ಕ್ಲಿಯರ್ ಇರಬೇಕು. ಯಾರಾದರೂ ಸನ್ಯಾಸಿ ಅಥವಾ ಯಾರೋ ಒಳ್ಳೆ ಮನುಷ್ಯ ಇದ್ದರೆ ಧರ್ಮಾತ್ಮ ಅಂತ ಹೇಳ್ತಾರೆ. ವಿಜ್ಞಾನಿಗಾದರೆ ಅವನ ತಲೆ ಹೆಂಗಿದೆ ನೋಡು ಅಂತ ಹೇಳ್ತಾರೆ. ಅವನಿಗೆ ಇವನಾತ್ಮ ಎಷ್ಟು ಸ್ಟ್ರಾಂಗ್ ಅಂತ ಹೇಳಲ್ಲ, ಅವನಿಗೆ ಏನೋ ಒಂದು ತಲೆ ಎಷ್ಟು ಹೆಂಗಿದೆ ಅವನಿಗೆ ಅಂತ ಹೇಳ್ಬಿಟ್ಟು, ಇವ್ರಿಗೆ ಮಾತ್ರ ಒಳ್ಳೆ ಆತ್ಮ, ಇವನು ನೋಬಲ್ ಸೋಲ್ ಅಂತ ಹೇಳ್ತಾರೆ. ಆ ಥರ ಇವೆಲ್ಲ ಬಂದಿರೋದು. ಯಾಕೆ? ಅವ್ರನ್ನೂ ಒಬ್ಬರು ಆತ್ಮ ಅಂತ ಒಪ್ಕೊಳ್ಳೋಕೆ ನಾವು ರೆಡಿ ಇಲ್ಲ. ಇನ್ನು ಬ್ರೈನ್ ಬಗ್ಗೆನೇ ವಿಚಾರ ಮಾಡ್ತಿರ್ತೀವಿ, ಅದುವಾಗ ಅದು ಅದೇ ಬರುತ್ತೆ. ಸೊ IQ, EQ, ಎಮೋಷ್ನಲ್ ಕೋಶಂಟ್, ಇವೆಲ್ಲ ನೀವು ಕೇಳ್ತಿರ್ತೀರ. ಇವೆಲ್ಲ ಆತ್ಮನ ಮಾತು, ಮೆದುಳಿಂದಲ್ಲ. ಸೊ ನಾವೇನು ಮಾತಾಡ್ತೀವೋ ಅಲ್ಲೇ ಆತ್ಮನ ಬಗ್ಗೆ ಜ್ಞಾನ ಸ್ಪಷ್ಟ ಆಗೋಗ್ಬಿಡುತ್ತೆ. ನಾನು ಅಂದರೆ ನಾನು ಆತ್ಮ, ಅಲ್ಲಿ ನನ್ನ ಆತ್ಮ ಅಂತ ಹೊರಗಡೆ ಅಂತಿರ್ತಾರೆ, ಅದು ತಪ್ಪು. ನಾನು ಅಂದರೆ ನಾನು ಆತ್ಮ. ಆಮೇಲೆ ನನ್ನಲ್ಲಿ ಪ್ರಜ್ಞೆ ಇದೆ, ನಾನೇ ಪ್ರಜ್ಞೆ ಅಲ್ಲ, ನನ್ನಲ್ಲಿ ಪ್ರಜ್ಞೆ ಇದೆ. ನಾನು ಪ್ರಜ್ಞೆನ ಬೆಳೆಸ್ಕೊಳ್ತೀನಿ, ಇದು ನನ್ನ ಪ್ರಜ್ಞೆ. ಆಮೇಲೆ ನಾನೇ ಶಕ್ತಿ ಅಲ್ಲ, ನನಗೆ ಶಕ್ತಿ ಇದೆ. ಯಾವ ಶಕ್ತಿ ಇದೆ ಅದನ್ನು ಬರೋಣ. ಆಮೇಲೆ ಆತ್ಮನನ್ನು ಅವನು, ಅವರದ್ದು, ಈ ರೀತಿ ಅಂದರೆ ಸ್ಪಷ್ಟತೆ ಬರುತ್ತೆ. ನಾವು ಯಾವ ಥರ ಭಾಷೆನ ಬಳಸ್ತೀವಿ, ನಮಗೆ ಆತ್ಮಜ್ಞಾನ ಇನ್ನೂ ಸ್ಪಷ್ಟ ಆಗ್ತಾ ಹೋಗುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ವಿವೇಕಾನಂದ ಯಾವಾಗ 1893 ಶಿಕಾಗೋಗೆ ಹೋಗೋದು ಲೆಕ್ಚರ್ ಕೊಟ್ಟಾಗ ಅವ್ರು ಹೇಳ್ತಾರೆ, ಹಿಂದೂಸ್, ಇಂಡಿಯನ್ಸ್ ಬಿಲೀವ್ ಇನ್ ಸೋಲ್. ಹಿಮ್ ದ ಸೋಲ್ ಫೈರ್ ಕೆನಾಟ್ ಬರ್ನ್, ಹಿಮ್ ದ ಸ್ವರ್ಡ್ ಕೆನಾಟ್ ಕಟ್, ಹಿಮ್ ದ ಲೈಕ್ ವಾಟರ್ ಕೆನಾಟ್ ವೆಟ್ ಅಂತ ಈ ರೀತಿ ಮಾತಾಡ್ತಾರೆ ಅವ್ರು. ಅವಾಗಲೇ ಯೋಚನೆ ಮಾಡಿ, ಅವರೆಷ್ಟು ಯೋಚನೆ ಮಾಡಿದ್ದಾರೆ ವಿವೇಕಾನಂದರು ಅವಾಗ. ಅವ್ರು ಇಟ್ ವಿಲ್ ನಾಟ್ ಫ್ಲೈ, ಇಟ್ ವಿಲ್ ನಾಟ್ ಗೆಟ್ ವೆಟ್ ಅಂತ ಹೇಳಿಲ್ಲ. ಹಿಮ್ ದ ಸಾಲ್ಟ್ ಕೆನಾಟ್ ಕಟ್, ಅವನನ್ನು ಕತ್ತಿ ಕಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನನ್ನು ತೇಲ್ಸೋಕ್ಕಾಗಲ್ಲ ಅಂತ ಅವನು ಅಂತ ಆತ್ಮನಿಗೆ ಅಲ್ಲಿ ಅಂಥ ದೊಡ್ಡ ಕಾನ್ಫರೆನ್ಸಲ್ಲಿ ಹೇಳ್ತಾರೆ. ಎಲ್ಲಿ? ಅಮೇರಿಕಾದಲ್ಲಿ 1893 ಯಾವಾಗ ಎಲ್ಲರನ್ನ ಭಾರತದವ್ರನ್ನ ಕಂಡ್ರೆ ಎಲ್ಲರೂ ನಗ್ತಿರ್ತಾರಲ್ಲ, ಅವಾಗ ಅಲ್ಲಿ ಹೋಗಿ ಆ ಥರ ಭಾಷಣ ಮಾಡ್ತಾರೆ. ಅವಾಗಿಂದನೇ ಭಾರತದ ಬಗ್ಗೆ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವೇನಿರ್ತೋ ಅದೇ ಥರ ಅರ್ಥ ಮಾಡ್ಕೊಳ್ಳೋದು ಬೆಟರು. ಸೊ ಆತ್ಮನನ್ನು ಆತ್ಮ ಅಂತಲೇ ತಿಳ್ಕೊಳ್ಳೋದು, ವಿಚಾರಗಳನ್ನು ವಿಚಾರ ಅಂತಲೇ ಅರ್ಥ ಮಾಡ್ಕೊಳ್ಳೋದು, ಮನಸ್ಸನ್ನು ಮನಸ್ಸು ಅಂತಲೇ ಅರ್ಥ ಮಾಡ್ಕೊಳ್ಳೋದು. ಯಾವ ರೀತಿ? ಶರೀರವನ್ನು ಶರೀರ, ಕೈಯನ್ನು ಕೈ, ಕಾಲು, ಮುಖವನ್ನು ಮುಖ ಅಂದ್ರೇನು? ಮುಖನೇ. ಹಂಗೆ ಆತ್ಮ ಅಂದ್ರೇನು? ಆತ್ಮನೇ. ಆತ್ಮ ಅಂದ್ರೇನು? ಅದಕ್ಕೆ ನಮ್ಮದು ಕೊನೆವರೆಗೂ ಮೊದಲನೇ ಪಾಠನೂ ಆತ್ಮ, ಕೊನೆ ಪಾಠನೂ ಆತ್ಮ. ಸೊ ಈ ಒಂದು ಜಗತ್ತಿನಲ್ಲಿ 2 ಥರ ಇದೆ. ಒಂದು ಭೌತಿಕ ಆಯಾಮ, ರೆಲ್ಮ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ.
ಅದರ ಕನ್ನಡ ತಗೊಳ್ಳಿಲ್ಲ. ಭೌತಿಕ ಆಯಾಮ, ಆಧ್ಯಾತ್ಮಿಕ ಆಯಾಮ ಅಂತ ಹೇಳ್ಬೋದು. ಭೌತಿಕದಲ್ಲಿ ಇವೆಲ್ಲ ಬಂದ್ಬಿಡುತ್ತೆ, ನಮ್ಮದು ಬಾಡೀಸು, ಅದರಲ್ಲಿರೋ ಜೀವಕೋಶಗಳು, ಆಟಮ್ಸು, ಮಾಲಿಕ್ಯೂಲ್ಸು, ಆಮೇಲೆ ಭೌತಿಕ ಶಕ್ತಿಗಳು ಇವೆಲ್ಲ, ಈ ಫ್ಯಾನ್ ಗಾಳಿದೊಂದು ಶಕ್ತಿ, ಅದು ಗುರುತ್ವಾಕರ್ಷಣ ಶಕ್ತಿ, ಆಮೇಲೆ ಹೀಟು, ಲೈಟ್, ಇವೆಲ್ಲ ಭೌತಿಕ ಶಕ್ತಿಗಳು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಇವೆಲ್ಲ ನಾವು ಶಕ್ತಿ ಅಂತ ಹೇಳ್ತೀವಲ್ಲ, ಆ ಶಕ್ತಿ ಯಾವುದು ಅಂತ ನಮಗೆ ಅರ್ಥ ಆಗಬೇಕಷ್ಟೆ. ಆಮೇಲೆ ಈ ಜ್ಞಾನ, ಇದು ಯಾವುದು ಸಾರಿ ಈ ಭಾಷೆ, ಆಮೇಲೆ ಚಿಹ್ನೆಗಳು, ಆಮೇಲೆ ಇವೆಲ್ಲ ಮ್ಯಾಥಮೆಟಿಕ್ಸಲ್ಲಿ ಇಕ್ವೇಷನ್ಸ್ ಎಲ್ಲ ಇರ್ತಾವಲ್ಲ, ಮ್ಯಾಥಮೆಟಿಕ್ಸು ಫಿಸಿಕ್ಸು ಅಲ್ಲೆಲ್ಲ ಇಕ್ವೇಷನ್ಸ್, ಆ ಇಕ್ವೇಷನ್ಸು ಇವೆಲ್ಲ ಮಾಡೆಲಿಂಗ್ ಅಂತ ಹೇಳ್ತಾರೆ. ಏನಂದರೆ ಏನಾರು ಒಂದು ಕಷ್ಟದ ಮ್ಯಾಥಮೆಟಿಕ್ಸ್ ಕಷ್ಟದಿದ್ದರೆ ಅದನ್ನೊಂದು ಮಾಡೆಲ್ ಮಾಡ್ತಾರೆ, ಈ ಥರ ಅಂತ, 2 ಡೈಮೆನ್ಷನಲ್ 3 ಡೈಮೆನ್ಷನಲ್, ಇನ್ನು ಅನೇಕತೆ. ಇವೆಲ್ಲ ಭೌತಿಕ ಆಯಾಮ. ಇವೆಲ್ಲ ನಮ್ಮದು ಆ ಕಡೆ ಇರೋದು ನಮ್ಮದು ಆಧ್ಯಾತ್ಮಿಕ ಆಯಾಮ. ಅಲ್ಲೇನು ಬರುತ್ತೆ, ನಾನು ಆತ್ಮ, ಯಾವ್ಯಾವ ವಿಷಯಗಳು ಬರ್ತವೆ, ಆತ್ಮ, ವಿಚಾರ, ಬುದ್ಧಿ, ಮನಸ್ಸು, ನಮ್ಮ ಒಂದು ಏನಂತಾರೆ ಅದಕ್ಕೆ, ನಮ್ಮ ಅಭ್ಯಾಸಗಳು, ಆಮೇಲೆ ನಮ್ಮ ಒಂದು ಶಕ್ತಿಗಳು. ಈ ಶಕ್ತಿ ವಿಚಾರ ಶಕ್ತಿ, ನಿರ್ಣಯ ಶಕ್ತಿ, ಈ ರೀತಿ ಹೇಳ್ಬೋದು. ಇನ್ನೊಂದು ಕಾನ್ಸಂಟ್ರೇಷನ್ ಪವರು, ಏಕಾಗ್ರತಾ ಶಕ್ತಿ, ಈ ಶಕ್ತಿಗಳೇ ಬೇರೆ, ಅದು ಬೇರೆ, ಇದು ಬೇರೆ. ಒಂದಕ್ಕೊಂದು ಮಿಕ್ಸ್ ಮಾಡೋದು ಬೇಡ. ಯಾವಾಗ ನಾವು ಶಕ್ತಿ ಅಂತೀವೋ ಇದೆಲ್ಲ ಗೊತ್ತಿದ್ದೆ, ಅದನ್ನು ಒಂದು ಸ್ವಲ್ಪ ಸ್ಪಷ್ಟವಾಗಿದ್ದರೆ ನಮಗೇನೆ ಸರಿ ಹೋಗುತ್ತೆ. ಓಕೆನಾ? ಸೊ ಕಾನ್ಷಿಯಸ್ನೆಸ್ ಅನ್ನೋದು ನಮ್ಮದು ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಅದು ಕಾನ್ಷಿಯಸ್ನೆಸ್ ಬೇರೆಯವ್ರ ಥ್ರೂ, ನನ್ನ ಕಾನ್ಷಿಯಸ್ನೆಸ್ಸನ್ನು ನಾನು ಇವ್ರ ಥ್ರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನನ್ನ ಕಾನ್ಷಿಯಸ್ ನಾನೇ ಬೆಳೆಸ್ಕೋಬೇಕು. ನೆಕ್ಸ್ಟ್, ಆತ್ಮ ಮತ್ತು ಶರೀರಕ್ಕೆ ಏನು ಸಂಬಂಧ, ಆತ್ಮ ಮತ್ತು ಬ್ರೈನು ಏನು ಸಂಬಂಧ, ಈಗ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಹೆಂಗೆ ಬ್ರೈನ್ ಮೂಲಕ ಶರೀರವನ್ನು ನಡೆಸ್ತಾನೆ, ಆತ್ಮ ಬ್ರೈನ್ ಮೂಲಕ ಶರೀರವನ್ನು ಯಾವ ರೀತಿ ನಡೆಸ್ತಾನೆ, ಇದು ನಮ್ಮದು ಪಾಯಿಂಟ್. ಯಾಕೆಂದರೆ ಇಲ್ಲೇನೇ ಭಾಳ ಕನ್ಫ್ಯೂಷನ್ ಬರುತ್ತೆ. ಬ್ರೈನ್ಸ್ ಈವನ್ ಜ್ಞಾನಕ್ಕೆ ಬಂದ ಮೇಲೂ ಬ್ರೈನ್ ಸರಿ ಇಲ್ಲ ರೀ ಮಾತು ಬರುತ್ತೆ. ನಮ್ಮದು ಬ್ರೈನ್ ಯಾಕೋ ಕೆಲಸ ಮಾಡ್ತಿಲ್ಲ. ಭಾಳ ಜನ ಹೇಳೋದಕ್ಕೆ ಕೇಳಿ, ಜೆನೆಟಿಕ್ಸು ಇವೆಲ್ಲ ಒಂದು ಸ್ವಲ್ಪ ಇವಾಗ ವಿಚಾರ ಮಾಡೋಣ. ಫಸ್ಟ್ ಫಸ್ಟ್. ಸೊ ಈಗ ಬ್ರೈನ್ ಎಷ್ಟರ ಕಷ್ಟ ಇರ್ಬೋದು, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಿನ್ನ ಆಗಿಲ್ವಂತೆ. ಬ್ರೈನು 1 ಮೈಲಿ ದೂರ ಇದ್ದರೆ ಇದುವರೆಗೂ ನಾವು ಒಂದು 9 ಇಂಚ್ ಅರ್ಥ ಮಾಡ್ಕೊಂಡಿದ್ದೀವಂತೆ. ಒಬ್ಬ ವಿಜ್ಞಾನಿ ಹೇಳೋದು, ಬ್ರೈನು 1 ಮೈಲ್ ದೂರ ಇದ್ದರೆ ನಾವು 9 ಇಂಚ್ ಮಾತ್ರ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ವಿಜ್ಞಾನಿಗಳೇ ಹೇಳೋದು. ಈ ಮಾತು ನಾನು ಹೇಳ್ತೀನಿ, ವಿಜ್ಞಾನಿಗಳು ಹೇಳೋದು. ಅಂದರೆ ಎಷ್ಟು ಮಿಸ್ಟ್ರಿ ಇದೆ ನೋಡಿ, ನಿಗೂಢ ಬ್ರೈನು. ಆದರೆ ಎಷ್ಟೇ ಇರಲಿ ಅದೊಂದು ನಿರ್ಜೀವ ವಸ್ತು. ಅದು ಬ್ರೈನ್ ನಿರ್ಜೀವ ವಸ್ತು. ಆತ್ಮ ಚೈತನ್ಯ, ಆತ್ಮಂದೊಂದು ಮೂಲ ಗುಣ ಏನು? ಶಾಂತಿ, ಪ್ರೀತಿ, ಅವೆಲ್ಲ ಎಸ್ ನಮ್ಗೆ ಗೊತ್ತು. ಇನ್ನು ಬೇರೆದು ನಾವು ದಿನಾ ಮಾಡ್ತಿರ್ತೀವಿ. ಅದನ್ನು ಅಲ್ಲಿ ಬರೆದ್ಬಿಟ್ಟಿದ್ದೀನಿ. ಯಾರು ಇಂಗ್ಲೀಷ್ ಬರದೇ ಇರೋರು ಹೇಳಿ ನೋಡೋಣ, ಅಥವಾ ಅದನ್ನು ಓದದೇ ಇರೋರು ಹೇಳಿ ನೋಡೋಣ. ಆತ್ಮದ ಒಂದು ಮೇನ್ ಗುಣ ಶಾಂತಿ. ಅವೆಲ್ಲ ನಾವು ಮುಂಚೆನೇ ಕಲ್ತ್ಬಿಟ್ಟಿದ್ದೀವಿ, ಅದೆಲ್ಲ ಬೇಡ. ಈಗ ಬೇರೆದು ಇನ್ನೊಂದು ಯಾವುದು ಡಿಸ್ಕಸ್ ಮಾಡಿಲ್ವೋ ಅದು ದಿನದ್ದು ಈಗ ಮಾಡ್ತಾಯಿದ್ದೀವಿ, ಎಲ್ಲರೂ ಮಾಡ್ತಾಯಿದ್ದೀವಿ. ವಿಚಾರ ಗೊತ್ತು, ಅದು ನಮ್ಮದು ಮೇನ್ ಗುಣ, ಅದು ಎಲ್ಲರಿಗೂ ಗೊತ್ತೇ ಇದೆ. ಎಕ್ಸ್ಪ್ರೆಸ್ ಮಾಡೋದು, ವ್ಯಕ್ತ ಮಾಡೋದು, ಇದು ನನ್ನ ಆತ್ಮನ ಮೂಲ ಗುಣ. ಒಂದು ಸಲ ಸುದೇಶ್ ದೀದಿ ಕ್ಲಾಸ್ ಮಾಡ್ತಾಯಿದ್ರು ಭಾಳ ಹಿಂದೆ. ಅವ್ರೇನು ಮಾಡ್ತಾಯಿದ್ರು, ಆತ್ಮ ಶರೀರದಲ್ಲಿ ಯಾಕೆ ಬರಬೇಕು, ನನಗಿಷ್ಟ ಇಲ್ಲ ಶರೀರದಲ್ಲಿ ಬರೋಕ್ಕೆ, ಆದರೂ ನಾನು ಬರ್ತೀನಿ. ಯಾಕೆ? ಹೆಂಗೆ ನಮ್ಮದು ಮೂಲ ಗುಣ ಶಾಂತಿನೋ ಆ ರೀತಿ ಆತ್ಮನ ಒಂದೊಂದು ಗುಣ ಏನಂದರೆ ವ್ಯಕ್ತಪಡಿಸೋದು. ನಾನು ವ್ಯಕ್ತಪಡಿಸ್ತೀನಿ. ಹೆಂಗೆ? ಕೈ ಹಿಂಗೆ ಮಾಡಿ, ಮುಖ ಹಿಂಗೆ ಮಾಡಿ, ಕಣ್ಣು ಹಿಂಗೆ ಮಾಡಿ, ಮಾತಿನಿಂದ, ಕರ್ಮದಿಂದ ಎಲ್ಲ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಎಕ್ಸ್ಪ್ರೆಸ್ಸಿಂಗ್, ವ್ಯಕ್ತಪಡಿಸೋದು, ಇದು ಆತ್ಮನ ಮೂಲ ಗುಣ. ಅದಕ್ಕೋಸ್ಕರ ಆತ್ಮ ಶರೀರದಲ್ಲಿ ಬರ್ತಾನೆ. ಅದಕ್ಕೋಸ್ಕರ ನಾನು ಶರೀರದಲ್ಲಿ ಬರೋದಿಲ್ಲ, ಅಂದರೆ ನಾನು ಬರ್ತಿರ್ಲಿಲ್ಲ. ಯಾರನ್ನ ಈಗ ಬೇಕಾಗಿಲ್ಲ.
ಮಾಧ್ಯಮ ಬೇಕು, ಎಕ್ಸ್ಪ್ರೆಸ್ ಮಾಡೋಕ್ಕೆ ಮಾಧ್ಯಮ ಬೇಕು. ಆದರೆ ವ್ಯಕ್ತಪಡಿಸೋದು ನಂದು ಒಂದು ಮೂಲ ಗುಣ. ವ್ಯಕ್ತಪಡಿಸೋದು ನನ್ನ ಮೂಲ ಗುಣ. ಯಾರಾದ್ರೂ ವಿಚಾರ ಮಾಡಿದರೆ, ಜೀವನ ಸಾಕಪ್ಪ, ಪರಂಧಾಮದಲ್ಲಿದ್ದರೆ ಚೆನ್ನಾಗಿರೋದು, ಇಷ್ಟೆಲ್ಲ ವರ್ಷ ಯಾಕೆ ನೋಡು, ಅವರು ಒಂದೇ ಒಂದು ಜನ್ಮ, ಲಾಸ್ಟ್ ಒಂದೇ ಸೆಕೆಂಡ್ ಬರ್ತಾರೆ ಹೋಗ್ಬಿಡ್ತಾರೆ, ಹಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ಪುರುಷಾರ್ಥನೂ ಮಾಡೋದು ಬೇಕಾಗಿರಲಿಲ್ಲ, ಏನೋ ಕೆಲಸನೂ ಮಾಡೋದು ಬೇಕಾಗಿರಲಿಲ್ಲ, ಕಷ್ಟಪಡೋದು ಬೇಕಾಗಿರಲಿಲ್ಲ. ಹೌದಾ? ಓಕೆ, ಅದೇನೇ ಇರಲಿ, ನನ್ನ ಮೂಲ ಗುಣನೇ ವ್ಯಕ್ತಪಡಿಸೋದು. ವ್ಯಕ್ತಪಡಿಸೋದನ್ನ ನಾನು ಬರಲೇಬೇಕು. ನನ್ನನ್ನು ನಾನು ಈಗ ಸ್ವೀಕಾರ ಮಾಡಲೇಬೇಕೀಗ. ನನ್ನನ್ನು ನಾನು ಹೇಗಿದ್ದೀನೋ, ಏನಿದ್ದೀನೋ, ಯಾವ ರೀತಿ ಇದ್ದೀನೋ ಅದನ್ನು ನನ್ನನ್ನು ಸ್ವೀಕಾರ ಮಾಡಬೇಕು. ನಾನು ಹಂಗಿದ್ದರೆ ಚೆನ್ನಾಗಿರ್ತಿತ್ತು, ಈ ರೀತಿ ಮಗುವಾಗಿದ್ದರೆ ಚೆನ್ನಾಗಿರ್ತಿತ್ತು, ಇಷ್ಟು ಇನ್ನೋಸೆಂಟ್ ಆಗಿದ್ದರೆ ಚೆನ್ನಾಗಿರ್ತಿತ್ತು, ಅಷ್ಟು ಚಿಕ್ಕ ವಯಸ್ಸಿದ್ರೆ ಚೆನ್ನಾಗಿರ್ತಿತ್ತು, ಹಂಗಿರಬೇಕಾಗಿತ್ತು, ಹಿಂಗಿರಬೇಕಾಗಿತ್ತು. ಇಲ್ಲ, ಅವೆಲ್ಲ ಸಾರಿ ಹಂಗಾಗಲ್ಲ. ನಾವು ಹೆಂಗಿರ್ತೀವೋ ನಾವು ಹಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಮುಂದಕ್ಕೆ ಹೋಗೋದು. ಈಗ ಮುಂದಕ್ಕೆ ಚೆನ್ನಾಗಿ ಹೋಗ್ಬೋದು ಅಂತ ನಮಗೆ ಅರ್ಥ ಆಗಬೇಕಷ್ಟೆ. ಈಗ ಆತ್ಮನಿಗೆ ವ್ಯಕ್ತಪಡಿಸ್ಬೇಕು, ಅದಕ್ಕೋಸ್ಕರ ಬ್ರೈನಲ್ಲಿ ಬರೋದು. ಹೆಂಗೆ ಅಂತಂದರೆ, ಬ್ರೈನ್ ಏನು ಮಾಡುತ್ತೆ ಅಂದರೆ ಆತ್ಮನಲ್ಲಿರೋ ಎಲ್ಲ ಎಕ್ಸ್ಪ್ರೆಷನ್ಸ್ನ ಶರೀರದ ಮೂಲಕ ಟ್ರಾನ್ಸ್ಲೇಟ್ ಮಾಡುತ್ತೆ. ಇದು ಟ್ರಾನ್ಸ್ಫರ್ ಆಫ್ ಎಕ್ಸ್ಪ್ರೆಷನ್ಸ್ನೆಲ್ಲ ಟ್ರಾನ್ಸ್ಫರ್ ಮಾಡುತ್ತೆ ಶರೀರಕ್ಕೆ. ಆಮೇಲೆ ಶರೀರದಿಂದ ಬರೋ ಇನ್ಪುಟ್ಸ್ ಎಲ್ಲ ಟ್ರಾನ್ಸ್ಲೇಟ್ ಮಾಡುತ್ತೆ ಆತ್ಮನಿಗೆ. ಬ್ರೈನ್ ಕೆಲಸ ಮಾಡೋದು ಅದು. ಓಕೆ, ಹಂಗಾರೆ ಬ್ರೈನ್ ಇಲ್ಲಾಂದರೆ ಆತ್ಮ ಕೆಲಸ ಮಾಡಲ್ವಾ? ಮಾಡುತ್ತೆ. ಆತ್ಮನಿಗೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಶಕ್ತಿನೂ ಇದೆ. ವಿತ್ ಈ ಬಾಡಿ ಇಲ್ದೇ ಶಕ್ತಿ ಮಾಡೋದು, ಅದು ಕೆಲಸ ಮಾಡೋದೂ ಶಕ್ತಿ ಇದೆ. ಆತ್ಮ ಒಂಥರ ದೊಡ್ಡ ಶಕ್ತಿಶಾಲಿ. ನಾನು ಪರಮಾತ್ಮನಿಗೆ ಹೆಂಗೆ ಶಕ್ತಿ ಇದೆನೋ ಅಷ್ಟಿಲ್ಲ ಅಂದ್ರೂ ಸುಮಾರು ಶಕ್ತಿ ಇದೆ. ಶರೀರದಲ್ಲಿ ಬಂದಾಗ ಶಕ್ತಿನ ಕಡಿಮೆ ಆಗುತ್ತೆ. ಯಾರು ಅಂತಿರ್ತಾರಲ್ಲ, ಆತ್ಮ ಶರೀರ ಹೋದ ತಕ್ಷಣ ಒಂಥರ ಕಲ್ತರ, ಏನು ಯೋಚನೆ ಮಾಡಲ್ಲ, ಹಾಗೇನಿಲ್ಲ, ಚೈತನ್ಯವಾಗಿಯೇ ಇರ್ತಾನೆ ಆತ್ಮ. ನಾನು ಹೊರಗಡೆ ಚೈತನ್ಯವಾಗಿಯೇ ಇರ್ತೀನಿ, ಇದು ಅರ್ಥ ಮಾಡ್ಕೋಬೇಕು. ಅದಕ್ಕೇ ಆತ್ಮ ಹೊರಗಡೋದವ್ರು ಭಾಳ ಜೋರಾಗಿ ಕೆಲಸ ಮಾಡ್ತಿರ್ತಾರೆ. ಅವರು ಹೆಂಗೆ ಅಂತ ಹೇಳೋದು ಬೇಡ. ಈಗ ಅದಕ್ಕೆ ಇನ್ನೊಂದು ಪದ ಯೂಸ್ ಮಾಡ್ತಾರೆ, ಬೇಡ ಅದು. ನಾವೀಗ ಆತ್ಮನ ಬಗ್ಗೆ ತಿಳ್ಕೊತಿರೋದು. ಆತ್ಮ ಈ ಬ್ರೈನ್ ಮಧ್ಯೆ ಇಲ್ಲಿ ಒಳಗಡೆ ಬ್ರೈನಲ್ಲಿ ಕುತ್ಕೊಂಡು ಎಲ್ಲ ಕೆಲಸ ಮಾಡ್ತಿರೋದು. ಬ್ರೈನಲ್ಲಿರೋ ಎಲ್ಲ ಪಾರ್ಟಿಕಲ್ಸ್ ಜೊತೆಗೆ ಆತ್ಮನ ಕನೆಕ್ಷನ್ ಇದೆ. ಬ್ರೈನ್ ಏನು ಸೆಲ್ಸಿಂದ ಮಾಡಿರೋದು, ಸೆಲ್ಸ್ ಯಾವುದರಿಂದ? ಪಾರ್ಟಿಕಲ್ಸಿಂದ ಮಾಡೋದು, ಅಣು ಕಣಗಳಿಂದ. ಆ ಎಲ್ಲ ಅಣು ಕಣಗಳ ಜೊತೆಗೆ ಆತ್ಮನ ಒಂದು ಕನೆಕ್ಷನ್ನು ಇದೆ. ನಂದು ಪ್ರಜ್ಞೆ ಹೆಂಗಿರುತ್ತೋ ಹಾಗೆ ಅವು ಕೆಲಸ ಮಾಡ್ತಿರ್ತವೆ. ನನ್ನ ಪ್ರಜ್ಞೆ ಪ್ರಕಾರ ಬ್ರೈನ್ ಕೆಲಸ ಮಾಡ್ತಾ ಇರುತ್ತೆ. ಉಲ್ಟನೂ ಕರೆಕ್ಟು. ಸೊ ನಾನು ಆತ್ಮ ಸೂಕ್ಷ್ಮವಾಗಿ ಎಲ್ಲದಕ್ಕೂ ಕನೆಕ್ಷನ್ ಕೊಟ್ಟಿದ್ದೀನಿ. ಅಂದರೆ ಸೂಕ್ಷ್ಮ ಅಂದರೆ ಅರ್ಥ ಏನು? ಒಂದು ಎಕ್ಸಾಂಪಲ್ ತೊಗೊಂಡು ಇದನ್ನೆಲ್ಲ, ಈ ಚಿತ್ರ ಎಲ್ಲರಿಗೂ ಗೊತ್ತಾ? ಈ ಚಿತ್ರ ಎಷ್ಟು ಜನಕ್ಕೆ ಗೊತ್ತಿಲ್ಲ ಹೇಳಿ ನೋಡೋಣ. ಈ ಚಿತ್ರ 10th ಸ್ಟ್ಯಾಂಡರ್ಡ್ ಎಲ್ಲರೂ ಓದಿದಿರ್ತಾನೆ. ಅಯಸ್ಕಾಂತ. ಹೇಳಿ, ಕರೆಕ್ಟ್. ಅಯಸ್ಕಾಂತದ ಒಂದು ಫೀಲ್ಡ್ ಅನ್ನಕ್ಕೆ ಏನಂತಾರೆ? ಮ್ಯಾಗ್ನೆಟಿಕ್ ಫೀಲ್ಡ್. ಅದು ಕನ್ನಡದಲ್ಲಿ ಏನಂತಾರೆ? ಗುರುತ್ವಾಕರ್ಷಣೆ ಬೇರೆ. ಅಯಸ್ಕಾಂತದ ಒಂದು ಆಕರ್ಷಣೆದ ಒಂದು ಫೀಲ್ಡ್. ಓಕೆನಾ? ಸೊ ಮ್ಯಾಗ್ನೆಟಿಕ್ ಫೀಲ್ಡ್. ಇವತ್ತು ಬಾಬಾ ಮ್ಯಾಗ್ನೆಟ್ ಬಗ್ಗೆ ಹೇಳಿದ್ರಲ್ಲ, ಇವತ್ತು ಮ್ಯಾಗ್ನೆಟ್ ಬಗ್ಗೆ ಒಂದು ಮಾತು ಬಂತು. ನೋಡಿ ಎಷ್ಟು ಚೆನ್ನಾಗಿದೆ. ಜಗತ್ತಿನಲ್ಲೂ ಎಷ್ಟು ಒಳ್ಳೊಳ್ಳೆ ಎಕ್ಸಾಂಪಲ್ಸ್ ಇರುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಈ ಮ್ಯಾಗ್ನೆಟ್ ಯಾಕಾಯಿತು ಅಂದರೆ ಯಾರೇನು ಹೇಳೋಕ್ಕಾಗಲ್ಲ. ಅದು ಮ್ಯಾಗ್ನೆಟ್ ಇರೋದೇ ಹಾಗೆ. ಏನು ಹೊಸದಾಗಿ ಯಾರೇನು ಮ್ಯಾಗ್ನೆಟನ್ನು ಸೃಷ್ಟಿ ಮಾಡಲಿಲ್ಲ. ಮ್ಯಾಗ್ನೆಟ್ ಇರೋದೇ ಹಾಗೆ. ಅದು ಕಂಡುಕೊಂಡಿರೋದೇನು? ಮ್ಯಾಗ್ನೆಟು ಎಳೆಯುತ್ತೆ, ಅದಕ್ಕೆ ಲೈಕ್ ಪೋಲ್ಸು ಅದು ಆಕರ್ಷಣೆ ಮಾಡುತ್ತೆ ಅಂತ. ಕಬ್ಬಿಣನ ಆಕರ್ಷಣೆ ಮಾಡುತ್ತೆ. ಇಷ್ಟು ಸಣ್ಣ ಇದನ್ನು ಪಿನ್ ಆಕರ್ಷಣೆ ಮಾಡುತ್ತೆ, ಬಟ್ ಇಷ್ಟು ದೊಡ್ಡ ಚೇರ್ನ ಆಕರ್ಷಣೆ ಮಾಡಲ್ಲ. ದೊಡ್ಡ ಕಬ್ಬಿಣನ ಆಕರ್ಷಣೆ ಮಾಡುತ್ತೆ. ಸಣ್ಣದೊಂದು ಪ್ಲಾಸ್ಟಿಕ್ ಯಾರು ಇದ್ದರೆ ಅದನ್ನು ಆಕರ್ಷಣೆ ಮಾಡುತ್ತೆ. ನೋಡಿ ಅದರದ್ದು ಗುಣ ಅದು ಹೆಂಗಿದೆ. ಅದನ್ನು ವಿಜ್ಞಾನಿಗಳು ಕಂಡುಕೊಂಡಿರೋದು, ಅವರೇನು ಸೃಷ್ಟಿ ಮಾಡಲಿಲ್ಲ ಮ್ಯಾಗ್ನೆಟ್ನ, ಇದ್ದದ್ದನ್ನು ಕಂಡುಕೊಂಡಿರೋದು. ಹಾಗೇನೆ ಇದು ನಮಗೆ ಹೆಲ್ಪ್ ಆಗುತ್ತೆ. ಹೆಂಗೆ ಆ ಮ್ಯಾಗ್ನೆಟ್ ಫೀಲ್ಡ್ ಇರುತ್ತೆ ಸುತ್ತಲೂ, ಅಲ್ಲಿ ನೀವೇನಾರು ಐರನ್ ಪೌಡರ್ ಹಾಕಿಬಿಟ್ರೆ, ಕಬ್ಬಿಣದ ಪೌಡರ್ ಹಾಕಿದರೆ ಆ ರೀತಿ ಬರುತ್ತೆ ಪ್ಯಾಟ್ರನ್. ಅದಕ್ಕೆ ಅಲೈನ್ ಆಗುತ್ತೆ. ಅದೇ ಥರ ನಾನು ಆತ್ಮ ನನ್ನ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿದ್ದೀನಿ. ಆ ಪ್ರಜ್ಞೆಯ ಪ್ರಕಾರ ಇವೆಲ್ಲ ಪಾರ್ಟಿಕಲ್ಸ್ ಈ ರೀತಿ ಶರೀರ ಆಗಿದೆ.